ಹಾಯ್ ಸರ್, ನಾನು ಬಂದು ಟ್ರೂತ್ TV 7 ಬಂದಿದ್ದೀನಿ. ನಿಮ್ಮ ಬಗ್ಗೆ ನೀವು ಜನರಿಗೆ ಜನತೆಗೆ ಒಳ್ಳೆಯ ಸೇವೆ ಮಾಡ್ತಿದ್ದು ಕೇಳಿಸ್ಕೊಂಡಿದ್ದೀನಿ. ನೀವು ಜನರ ಪರವಾಗಿ ನೀವು ಎಂಥ ಸೇವೆ ಮಾಡ್ತಿದ್ದೀರಿ ಅಂತ ನನಗೆ ಸ್ವಲ್ಪ ವಿವರವಾಗಿ ತಿಳಿಸುತ್ತೀರಾ? ವಿವರವಾಗಿ ಕರ್ತರ ಪರಿಚಿತ ನಾಮಕ್ಕೆ ಸ್ತೋತ್ರವಾಗಲಿ. ಬಂದು ಈ ನಮ್ಮ TV ಚಾನೆಲ್ ಮಾಧ್ಯಮದವ್ರಿಗೆ ನಾನು ಕೃತಜ್ಞತೆ ಹೇಳ್ತೀನಿ. ಯಾಕಂದರೆ ನನ್ನ ಗುರುತಿಸ್ಕೊಂಡು ನನ್ನ ಬಗ್ಗೆ ಕೆಲವೊಂದು ಮಾಹಿತಿನ ಸಂಗ್ರಹಣೆ ಮಾಡೋಕ್ಕೆ ಬಂದಿದ್ದಾರೆ. ಹಾಗಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ನನ್ನ ಹೆಸರು ರಾಬರ್ಟ್ ಕ್ಲೈವ್ ಅಂದ್ಬಿಟ್ಟು ಬಹುಶಃ ಜನಕ್ಕೆ ಗೊತ್ತಿರ್ತದೆ. ನಾನು ನಿಮ್ಮ ರಾಬರ್ಟ್ ಕ್ಲೈವ್, ಆಕ್ಟಿವಿಸ್ಟ್ ಅಂಡ್ ಸಿವಿಲ್ 3 ಟೈಮ್ ಕಂಟೆಸ್ಟೆಡ್ MLA ಇನ್ ಶಿವಾಜಿನಗರ ಇಂಡಿಪೆಂಡೆಂಟ್ ಆಗಿ. ಹಾಗಾಗಿ ಭಾಳ ನನಗೆ ನೀವು ಗೆಲ್ತೀರಾ, ಕಾರ್ಪೊರೇಷನ್ ಎಲೆಗೆ ನಿಂತ್ಕೊಳ್ಳಿ, ಇದು ಅದು ಅಂತ ನಮಗಿಂತ ಸಲಹೆಗಳೆಲ್ಲ ತುಂಬ ಬಂತು. ಆದರೆ ನಾನು ಕಂಟೆಸ್ಟ್ ಮಾಡಿರೋ ಉದ್ದೇಶನ ಏನಂದರೆ, ನಾವು ಗೆಲ್ತೀವೋ ಸೋಲ್ತೀವೋ ಅದಲ್ಲ, ಪಾರ್ಟಿಸಿಪೇಟ್ ಇಸ್ ವೆರಿ ಇಂಪಾರ್ಟೆಂಟು. ಅಂದರೆ ನಮ್ಮ ಸಮುದಾಯದಲ್ಲಿ ಅಟ್ಲೀಸ್ಟ್ ಒಂದು ಕ್ರೈಸ್ತರು ಉಳಿದಿದ್ದಾರೆ, ಕ್ರೈಸ್ತರು ಇನ್ನೂ ಬದುಕಿದ್ದಾರೆ, ಸ್ವಾಭಿಮಾನ ಇನ್ನೂ ಬದುಕಿದಂಥ ಸರ್ಕಾರಕ್ಕೆ ಇಂಥ ನಮ್ಮ ಮೇಲೆ ಅವಳಿಕೆ ಹೇಳೋರು, ನಮ್ಮನ್ನು ಭಾಳ ಕೀಳಾಗಿ ನೋಡೋರಿಗೆಲ್ಲ ಒಂದು ಸಂದೇಶ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಕಂಟೆಸ್ಟ್ ಮಾಡಿರೋದು. ನಾನು ಆ್ಯಕ್ಟಿವಿಸ್ಟ್ ಆಗಿದ್ದೀನಿ, ಸಿವಿಕ್ ಲೀಡರ್ ಆಗಿದ್ದೀನಿ, ಕ್ರೈಸ್ತರ ಒಂದು ಧ್ವನಿಯಾಗಿ. ಮತ್ತು ಪ್ಯಾನಲಲ್ಲಿ ನನ್ನ ಒಂದು ಮಾಧ್ಯಮದಲ್ಲಿ ಪ್ಯಾನೆಲ್ ಗೆಸ್ಟಾಗಿ ಕರೀತಾರೆ. ನನ್ನ ಹಲವಾರು ಸೇವೆಗಳು ಮಾಡ್ತಾಯಿರ್ತೀನಿ. ಕೋವಿಡಲ್ಲಿರಲಿ, ನಾಟ್ ಓನ್ಲಿ ಒಂದು ಕಮ್ಯುನಿಟಿ ಅಂತ ತಿಳ್ಕೊಳ್ತಾರೆ. ಕಮ್ಯುನಿಟಿ ಅಲ್ಲ, ಏನಕ್ಕಂದರೆ ಕ್ರೈಸ್ತರ ಬಗ್ಗೆ ಅವಾಗ ನಾನು ಕ್ರೈಸ್ತರ ಅಂತ ಹೇಳೋದಂದರೆ ಸಮುದಾಯ, ಈಗ ನಮ್ಮ ಸಮುದಾಯ ಭಾಳ ದುಃಖದಲ್ಲಿ, ವೇದನೆಯಲ್ಲಿ, ನೋವಲ್ಲಿ, ನಿರಾಶೆಯಲ್ಲಿ, ಭಾಳ ಚಿಕಿತ್ಸೆಯಲ್ಲಿ ನಮ್ಮ ಸಮುದಾಯ ಇದೆ. ನಮ್ಮ ಮೇಲೆ ಒತ್ತಡ ಇದೆ, ಆರೋಪ, ನಮ್ಮ ಮೇಲೆ ಆರೋಪಗಳ ಮೇಲೆ ಆರೋಪ ಇದೆ, ಮತಾಂತರ ಆರೋಪ ಇದೆ. ಮತ್ತು ನಮ್ಮ ಮೇಲೆ ಭಾಳಷ್ಟು ಜನಗಳ ಒಂದು ಇದು, ನಾವು ಆರಾಧನೆ ಮಾಡೋದಿರಲಿ, ಚರ್ಚ್ಗೆ ಹೋಗೋದಿರಲಿ, ನಮ್ಮ ಮೇಲೆ ಯಾವತ್ತೂ ಕೂಡ ಒಂದು ಆರೋಪಗಳಿದೆ. ಇದಕ್ಕೆ ಕಾರಣ ಭಾಳ ನೊಂದು, ವಿಶೇಷವಾಗಿ ನಾನು ಸಾರ್ವಜನಿಕರ ಕೆಲಸ ಮಾಡ್ತಾಯಿದ್ವಿ. ಅದೇ ಸಮಯದಲ್ಲಿ ನಾನು ಒಂದು ಪಂಗಡಕ್ಕೆ, ಒಂದು ಸಮುದಾಯಕ್ಕೆ ನಾನು ಇರುವಾಗ, ಆ ಸಮುದಾಯದಲ್ಲಿ ನಮ್ಮ ಜನಗಳಿಗೆ ಏನು ಅನ್ಯಾಯ ನಡೀತಾ ಇದೆ, ಯಾಕೆ ಅದ್ರ ಬಗ್ಗೆ ನಾವು ಧ್ವನಿ ಎತ್ತಬಾರ್ದು, ಯಾಕೆ ಜನಗಳನ್ನ ಒಗ್ಗಟ್ಟಾಗಿ ಸೇರಿಸಬಾರ್ದು ಅಂತ ನಿಟ್ಟಿನಲ್ಲಿ ಒಂದು ಸಣ್ಣ ಒಂದು ಸೇವೆಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತು ನಾನು ನಿಮ್ಗೆ ಗೊತ್ತಿದೆ, ನಾನು ರಾಬರ್ಟ್ ಕ್ಲೈವ್ ವಾಯ್ಸ್ ಫಾರ್ ರೈಸ್ ಅಂತ ನೀವು ಗೂಗಲಲ್ಲಿ ಟೈಪ್ ಮಾಡಿದ್ರೆ, ಅಥವಾ ನೀವು ರಾಬರ್ಟ್ ಕ್ಲೈವ್ ವಾಯ್ಸ್ ಫಾರ್ ರೈಸ್ ಅಂತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನೀವು ಕೇಳಿದ್ರೆ ನನ್ನ ಬಗ್ಗೆ ನಿಮಗೆ ಸುದೀರ್ಘವಾದ ಒಂದು ಮಾಹಿತಿ ನಿಮ್ಗೆ ಕೊಡ್ತೇನೆ. ಹಾಗಾಗಿ ನಮ್ಮ ಈಗ ವಿಶೇಷವಾಗಿ ಈ ದಿನದ ಒಂದು ಇಂಟರ್ವ್ಯೂನಲ್ಲಿ ನಾನು ಏನು ವಿಷಯ ಹೇಳಕ್ಕೆ ಬಯಸ್ತಾ ಇದ್ದೀನಿ ಅಂದರೆ, ಈಗ ನಾವು ಕೊನೆಯ ಗಳಿಗೆಯಲ್ಲಿ ಒಂದು ಜೀವನವನ್ನು ನಾವು ಪ್ರಯಾಣ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈಗಾಗಲೇ ನಮ್ಮ ಜೀವನ ಮುಗಿತು, ನಾವೇನು 500 ವರ್ಷ ಬದುಕೋದಿಲ್ಲ, ನಮಗೆ ಯಾವುದು ಶಾಶ್ವತ ಅಲ್ಲ. ನಾವು ಬದುಕಿರೋದು ಇತರರಿಗಾಗಿ, ನಮ್ಮ ಸೇವೆ, ನಮ್ಮ ಕ್ರೈಸ್ತರ ಒಂದು ಸೇವೆನೇ, ಕ್ರೈಸ್ತರ ಸೇವೆ ಬಿಟ್ಟು ಬೇರೆ ಯಾವುದಿಲ್ಲ. ನಮ್ಮ ಸೇವೆನ ಇವತ್ತು ಏನಾಗಿದೆ ಅಂದರೆ, ಜನ ಅವಮಾನ ಮಾಡೋಕ್ಕೆ ಶುರು ಮಾಡಿದ್ದಾರೆ. ನಮ್ಮ ಮೇಲೆ ಆರೋಪಗಳು ಹಾಕಿ ನಮ್ಮ ಸೇವೆಯನ್ನು ಮತಾಂತರ ಅದಕ್ಕೆ ಅಂತ ಹೇಳಿ ನಮ್ಮನ್ನು ಭಾಳ ರೀತಿಯಲ್ಲಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ನಮ್ಮ ತಾಯಿ ಮದರ್ ತೆರೇಸಾ ಅವ್ರ ಸೇವೆ ಮಾಡುವಾಗ ಅವ್ರನ್ನ ಬಂದು ನೀವು ಮತಾಂತರ ಮಾಡ್ತೀಯ ಅಂತ ಹೇಳಿ ಈ ಥರ ಆರೋಪಗಳಾಗಿದ್ದಾರೆ. ಎಲ್ಲಾದರೆ ಯಾವುದೇ ಒಂದು ಸಂಸ್ಥೆಯಲ್ಲಿ, ಯಾವುದೋ ಒಂದು ಇದಿರಲಿ, ನೀವು ನೋಡಿ, ನೀವು ಲೆಕ್ಕಾಚಾರ ಮಾಡಿ ನೋಡಿ, ಯಾವ ಸಂಸ್ಥೆ ಹೆಚ್ಚಾಗಿ ಸೇವೆ ಮಾಡ್ತಾರೆ. ಹುಡುಗರುಗಳಿರಲಿ, ನಿರಾಶ್ರಿತರಿರಲಿ, ವೇಷಾವಟಿಗಳಿರೋರಿರಲಿ, ನಿರ್ಗತಿಯರಿರಲಿ, ರೋಡಲ್ಲಿ ಇರೋರಿರಲಿ, ಪಾರ್ಶ್ವರೋಗಿಗಳಿರಲಿ, ಇಂಥವ್ರಿಗೆಲ್ಲ ತಗೊಂಡೋಗಿ ಆಸರೆ ಕೊಟ್ಟು, ಪ್ರೀತಿ ಕೊಟ್ಟು, ಅವ್ರಿಗೆ ಒಂದು ಒಳ್ಳೆ ಮಾರ್ಗದರ್ಶನವನ್ನು ತೋರಿಸಿ, ಅವ್ರಿಗೆ ಒಳ್ಳೆ ಒಂದು ಉಚಿತವಾಗಿ ಒಂದು ಇದು ಕೊಟ್ಟು, ಚಿಕಿತ್ಸೆಯನ್ನು ಕೊಟ್ಟು, ಎಲ್ಲ ರೀತಿಯಲ್ಲಿ ಒಂದು ಕ್ರೈಸ್ತರಿಗೆ ಏನಂದರೆ, ಯಾಕಂದರೆ ಯೇಸು ಸ್ವಾಮಿ ಹೇಳಿರೋದೇ ಇದೆ, ನಮಗೆ ಬೋಧನೆ ಆಗಿರೋದಿದೆ. ಪ್ರೀತಿ ಮಾಡಿ, ನೀವು ಒಂದು ಕ್ಷಮೆ ಕೊಡಬೇಕು, ದಯೆಯಿಂದ ಬದುಕಬೇಕು, ನೀವು ಇತರರಿಗೆ ಮಾಡೋದನ್ನು ನನಗೆ ಮಾಡಿದ ಹಾಗೆ ಅಂದ್ಬಿಟ್ಟು. ಹಾಗಾಗಿ ಈ ವಚನ ವಾಕ್ಯಗಳನ್ನ ಕೇಳಿರೋ ನಾವು ಯಾವತ್ತೂ ಯಾರಿಗೂ ಉಪದ್ರ ನಾವು ಮಾಡೋಕ್ಕಾಗಲ್ಲ, ಮಾಡೋಕ್ಕೆ ನಮಗೆ ಅದು ಅನುಮತಿ ಇಲ್ಲ, ದೇವರಿಗೆ ಅನುಮತಿ ಕೊಟ್ಟಿಲ್ಲ. ಹಾಗಾಗಿ ದಯವಿಟ್ಟು ಕ್ರೈಸ್ತರನ್ನ ಒಂಥರ ಕೀಳಾಗಿ ಅವ್ರ ಮೇಲೆ ಬಂದು ಆರೋಪಗಳು ಹಾಕೋದು, ಅವರ ಇನ್ನೋಸೆನ್ಸಿನ ಬಳಸ್ಕೊಳ್ಳೋದು, ಭಾಳ ನೊಂದಿದ್ದಾರೆ ಕ್ರೈಸ್ತರುಗಳು, ತುಂಬ ನೊಂದಿದ್ದಾರೆ, ಹೇಳ್ಕೊಳ್ಳೋಕ್ಕಾಗದಿರೋದು ನೊಂದಿದ್ದಾರೆ. ಅಡ್ಮಿನಿಸ್ಟ್ರೇಷನ್ ಇರಲಿ, ಸ್ಕೂಲ್ಸು, ಕಾಲೇಜಸ್ಸು, ಮೆಡಿಕಲ್ಸು, ಈ ಥರ ಸೇವೆಗಳಲ್ಲಿ ನಾವು ಎಷ್ಟೋ ಇತರರನ್ನ ನಾವು ಬಲಿಷ್ಠರಾಗಿ ಮಾಡಿದ್ದೀವಿ, ಎಂಪವರ್ ಮಾಡಿದ್ದೀವಿ. ಎಷ್ಟೋ ಜನ ಒಂದು ಕ್ರೈಸ್ತರ ಸಮುದಾಯದ ಕೊಡುಗೆಗಳನ್ನು ತಗೊಂಡು ಇವತ್ತು ದೊಡ್ಡ ವ್ಯಕ್ತಿಗಳಾಗಿದ್ದಾರೆ. ರಾಜಕೀಯದಲ್ಲಿ ಮಾತ್ರ ಇಲ್ಲ, ದೊಡ್ಡ ವ್ಯಕ್ತಿಗಳಲ್ಲಿ, ದೊಡ್ಡ ಹುದ್ದೆಗಳಲ್ಲಿದ್ದಾರೆ. ನೀವು ಕೃತಜ್ಞತೆ ಆಗಿರಬೇಕು. ಅದಕ್ಕಾಗಿ ನೀವು ನಮ್ಮ ಕೃತಜ್ಞತೆ ಆಗಿಲ್ಲ ಅಂದರೂ ಪರವಾಗಿಲ್ಲ, ನಮ್ಮ ಮೇಲೆ ಆರೋಪವನ್ನು ದಯವಿಟ್ಟು ಆಗಬೇಡಿ. ಭಾಳ ನೋವಿನ ಹೇಳ್ತಾ ಇದ್ದೀವಿ, ನಮ್ಮ ಮೇಲೆ ಆರೋಪ ಆಗಬೇಡಿ. ನಾವು ಸೇವೆ ಮಾಡೋರು ಸೇವೆಯ ಮನಸ್ಸಲ್ಲಿ ಮಾಡ್ತಾ ಇದ್ದೀವಿ. ಮತಾಂತರ ಮಾಡಬೇಕು, ಮತ್ತೊಂದು ಆ ಥರ ಒಂದು ಮತಾಂತರ ನಮ್ಮ ಬೈಬಲಲ್ಲಿ ಇಲ್ಲ. ಇದು ಒಂದು ಮಾನಸಾಂತರ ಅಷ್ಟೇ. ಇದು ಒಂದು ಅಕ್ಸೆಪ್ಟೇಷನ್, ಅಂದರೆ ನಾನು ಈ ಧರ್ಮದಿಂದ ಈ ಧರ್ಮವನ್ನು ಅಕ್ಸೆಪ್ಟ್ ಮಾಡ್ಕೊಳ್ತೀನಿ, ಅಂಗೀಕಾರ ಮಾಡ್ಕೊಳ್ತೀನಿ, ಅದನ್ನು ಬಂದು ಸ್ವೀಕರಿಸ್ಕೊಳ್ತಾ ಇದ್ದೀನಿ ಅಂತ ಹೇಳಿ. ಅದು ಸಂವಿಧಾನದಲ್ಲಿ ಎಲ್ಲರಿಗೂ ಹಕ್ಕು ಕೊಟ್ಟಿದ್ದಾರೆ. ಅವ್ರವ್ರ ಧರ್ಮವನ್ನು ಯಾರಾದ್ರೂ ಅವ್ರವ್ರ ಧರ್ಮ ಪಾಲಿಸ್ಕೋಬೇಕು, ಅದನ್ನು ಅಳವಡಿಸ್ಕೋಬೇಕು, ಅದನ್ನು ಬಂದು ಇತರರಿಗೆ ಹೇಳಬೇಕು ಅಂತ ಹೇಳಿದ್ದಾರೆ.
ಇಲ್ಲಿ ಎಲ್ಲಿ ಸಮಾಜ ಎಲ್ಲಿ ಹೋಗ್ತಾ ಇದೆ? ನಾವು ಈಗಾಗಲೇ ಅಲ್ಪಸಂಖ್ಯಾತರು ಕೂಡ ನಾವು ಅಲ್ಪಸಂಖ್ಯಾತರು ಅಲ್ಲಲ್ಲಿ ಹೊಡೆದು ನಾವು ಲೆಕ್ಕಕ್ಕೆ ಇಲ್ದಿರ ಹಾಕ್ಬಿಟ್ಟಿದ್ದೀವಿ. ಮಾಡೋದು ಸೇವೆ ಮಾಡಬೇಕು ಅವ್ರು ಕೂಡ ಈಗ ಹೇಗಾಗಿದೆ ಅಂದರೆ ಕೊಲೆ ಮಾಡೋರು, ದೊರಡೆ ಮಾಡೋರು, ಸುಲಿಗೆ ಮಾಡೋರು, ಸುಳ್ಳು ಹೇಳೋರು, ಈ ಥರ ದೇಶವನ್ನು ಹಾಳು ಮಾಡೋರು ಕೂಡ ತಲೆ ಎತ್ಕೊಂಡು ವೈಟ್ ಆ್ಯಂಡ್ ವೈಟ್ ಹಾಕ್ಕೊಂಡು ನಾವು ಒಳ್ಳೆಯವರಂತ ತಿರುಗ್ತಾ ಇದ್ದಾರೆ. ಇವತ್ತು ಸೇವೆ ಮಾಡೋರು ತಲೆ ತಕ್ಕೊಂಡು ಭಯ ಪಟ್ಟುಕೊಂಡು ಯಾಕೆ ಹೇಳಿ? ಒಂದು ಮನುಷ್ಯನಿಗೆ ಹೋಗಿ ಸತ್ಯವನ್ನು ಹೇಳೋದು ತಪ್ಪ? ಒಂದು ಮನುಷ್ಯನ ಒಳ್ಳೆ ದಾರಿಗೆ ತೆಗ್ಗಿಸೋದು ತಪ್ಪ? ಒಂದು ಮನುಷ್ಯ ತನ್ನ ಪಾಪವನ್ನು ಬಿಟ್ಟು ಲೌಕಿಕದ ಎಲ್ಲ ಪಾಪದ ಅಕ್ರಮ ಚಟವಟಿಕೆಗಳನ್ನ ಬಿಟ್ಟು ಅದರಲ್ಲಿ ಅವನು ನಾಶವಾಗಿ ಹೋಗಬಾರ್ದು, ಅವನು ಒಂದು ಒಳ್ಳೆ ವ್ಯಕ್ತಿಯಾಗಿ ಪರಿವರ್ತನೆ ಆಗಿ ದೇಶಕ್ಕೆ, ಸಮುದಾಯಕ್ಕೆ, ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆಯಾಗಿರ್ಬೇಕು ಅಂತ ಯೋಚನೆ ಮಾಡೋದು ತಪ್ಪ? ಯೋಚನೆ ಮಾಡಿ. ಹೀಗಾಗಿರುವಾಗ ದಯವಿಟ್ಟು ಈಗ ಈ ರಾಜಕಾರಣಿಗಳು ಯಾರೋ ಒಂದು ಇಂಥ ಒಂದು ಇದಕ್ಕೆ ಯುವಕರುಗಳು ಬಲಿಯಾಗ್ತಾ ಇದ್ದಾರೆ. ಅರ್ಥ ಮಾಡ್ಕೊಂಡು ನಿಮ್ಮ ತಂದೆ ತಾಯಿಗೆ ನೀವು ಮಕ್ಕಳಾಗಿರಿ. ಜೀವ ಕಳ್ಕೊಂಡ್ರೆ ಮತ್ತೆ ಜೀವ ಬರಲ್ಲ. ಯಾವುದೇ ಪ್ರಪಂಚದಲ್ಲಿ ಶಾಶ್ವತ ಇಲ್ಲ. ನಾವು ಬದುಕಿದ್ರೆ ಇದು ಒಂದು ಮಾದರಿಯಾಗಿರಬೇಕು. ನಾವು ಒಂದು ಬೆಳಕಾಗಿರಬೇಕು, ಒಂದು ಉಪ್ಪಾಗಿರಬೇಕು, ಒಂದು ಮಾದರಿಯಾಗಿರಬೇಕು. ಈ ಮಾರ್ಗದರ್ಶನ ನಡೆಯೋರು ನಾವು. ಈ ಮಾರ್ಗದರ್ಶನ ನಾವು ದೇವರ ವಾಕ್ಯ ವಚನಗಳನ್ನು ಸ್ವೀಕರಿಸಿಕೊಂಡು ನಾವು ಇತರರಿಗೆ ಸಹಾಯವಾಗಿರಬೇಕು, ಪ್ರೀತಿಸಬೇಕು ಅಂತ ಹೇಳಿ ಈ ವಚನ ವಾಕ್ಯದ ಮುಖಾಂತರ ನಾವು ಕಾರ್ಯಮಧ್ಯದಲ್ಲಿ ಇಳಿಯುವಾಗ ನಮಗೆ ಈ ರೀತಿಯಲ್ಲಿ ಒತ್ತಡ ಕೊಡೋದು, ತೊಂದರೆ ಕೊಡೋದು, ಎಲ್ಲಾದರೆ ಕ್ರೈಸ್ತರು ಯಾವುದಾದ್ರೂ ಗುಡಿ ಗೋಪುರಗಳಿರಲಿ, ಯಾವುದಾದ್ರೂ ಒಂದು ಧಾರ್ಮಿಕ ಇದರಲ್ಲಿ ನುಗ್ಗಿ ಅವ್ರನ್ನ ಹೊಡೆಯೋದು, ಅವ್ರ ಮೇಲೆ ಬೈಯೋದು, ಅವ್ರನ್ನ ಏನಾದ್ರು ಹಿಂಸೆ ಕೊಡೋದು ಎಲ್ಲಾದರೂ ನೀವು ನೋಡಿದ್ದೀರಾ? ನಮ್ಮ ಚರ್ಚ್ಗಳಲ್ಲಿ ನುಗ್ತಾರೆ, ಇವನು ಯಾರು, ಇವನ ಹೆಸರೇನು, ಇವನು ಏನು ಬಂದ? ಅವರು ಸ್ವತಃ ಅವರು ಸ್ವಂತ ಇಚ್ಛೆಯಿಂದ ಬಂದಿದ್ದಾರೆ. ಅವರು ಹಿ ಹ್ಯಾಸ್ ಅ ಫಂಡಮೆಂಟಲ್ ರೈಟ್ಸ್. ಅವರ ಒಂದು ಇದರಿಂದ ಅವ್ರು ಬಂದಿದ್ದಾರಲ್ಲ, ಅವ್ರನ್ನ ಹೋಗಿ ನೀವು ಈ ಥರ ಚಿತ್ರಹಿಂಸೆ ಕೊಟ್ಟು ಹೊಡೆದು ನಿಮ್ಗೆ ಯಾರು ಅಧಿಕಾರ ಕೊಟ್ಟಿದ್ದಾರೆ? ಮತಾಂತರ ಎಲ್ಲಾದರೂ ಚರ್ಚಲ್ಲಿ ನಡೆಯೋ ವಿಷಯನ? ಚರ್ಚಲ್ಲಿ ಮತಾಂತರ ಮಾಡಿ ವಿಷಯ ಪಾಸ್ಟರ್ಗೂ ಅಧಿಕಾರ ಇಲ್ವಲ್ಲ? DC ಕಚೇರಿಗೂ ತಹಸೀಲ್ದಾರ್ ಕಚೇರಿಗೆ ಇರೋದು, ಅಲ್ಲಿ ಆಗೋದು ಮತಾಂತರ. ಫಸ್ಟ್ ಆಫ್ ಆಲ್ ಮತಾಂತರ ಅನ್ನೋ ಪದಾನೇ ಇಲ್ಲ. ಮಾನಸಾಂತರ ಆಗೋದು ಆತನ ಅಕ್ಸೆಪ್ಟ್ ಮಾಡ್ಕೊತಾನೆ. ಈ ಮತಾಂತರ ಅನ್ನೋ ಪದವನ್ನು ಕೂಡ ತೆಗಿಬೇಕು ಕ್ರೈಸ್ತರ ಮೇಲೆ ಇರೋದು. ಇದು ಅಕ್ಸೆಪ್ಟೇಷನ್. ಇದು ಒಂದು ಧರ್ಮವನ್ನು ಸ್ವೀಕಾರ ಮಾಡ್ಕೊಳ್ಳೋದು ಅಷ್ಟೇ. ಅವನು ಯಾವ ಜಾತಿಯಲ್ಲಿ ಇರ್ತಾನೆ ಅದೇ ಜಾತಿಗೆ ಸೀಮಿತವಾಗಿರ್ತಾನೆ. ಜಾತಿ ಯಾವತ್ತೂ ಬದಲಾವಣೆ ಆಗಲ್ಲ. ಧರ್ಮಗಳು ಯಾವತ್ತೂ ಬದಲಾವಣೆ ಹೋಗ್ಬೋದು. ಇವತ್ತು ಇಲ್ಲಿರ್ತಾರೆ, ಆಮೇಲೆ ಅಲ್ಲಿರ್ತಾರೆ. ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಗಿದ್ದು ಬುದ್ಧಿಸಮ್ಗೆ ಹೋದ್ರು, ಆದರೆ ಅವ್ರು ಮತಾಂತರ ಆಗಿಲ್ಲ. ಅವರು ಬಂದು ಆ ಧರ್ಮವನ್ನು ಸ್ವೀಕಾರ ಮಾಡ್ಕೊಂಡ್ರು ಅಷ್ಟೇ, ಮತಾಂತರ ಆಗಿಲ್ಲ. ಅವರ SC ST ಅವ್ರು ಹಿಂದುಳಿದ ಅದರಲ್ಲೇ ಇದ್ದಾರೆ. ಅವರು ಈ ರೀತಿಯಲ್ಲಿ ನೀವು ಇದನ್ನು ತಿಳುವಳಿಕೆ ಮಾಡಿಕೊಂಡು ಯಾರೋ ಏನು ಹೇಳಿದಿಂದ ನೀವು ಮಾತಾಡಿಕೊಂಡು ಕಾನ್ಸ್ಟಿಟ್ಯೂಷನ್ ವಿರೋಧವಾಗಿ ಕೆಲಸ ಮಾಡಿಕೊಂಡು ಇದೆಲ್ಲ ನೀವು ಮಾಡ್ತಾ ಇರೋದು, ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ದಯವಿಟ್ಟು ತಪ್ಪು ಯಾರೇ ಮಾಡಿದ್ರು ತಪ್ಪೇ, ಅದನ್ನು ನಾವು ಖಂಡಿಸ್ತೀವಿ. ತಪ್ಪು ಯಾರೇ ಮಾಡಿದ್ರು ತಪ್ಪು. ಈಗಾಗಲೇ ನಾವು ಕೆಲವೊಂದು ಪಾಸ್ಟರ್ಸ್ಗಳಿಗಿರಲಿ, ಚರ್ಚ್ ಅವ್ರಿಗಿರಲಿ, ಇವ್ರಿಗೆಲ್ಲ ಬಂದು ನಾವು ಸತ್ಯನ ಕಳಿಸಿದ್ವಿ. ನಾವು ಇವ್ರಿಗೆ ಜಾಗ್ರತೆ ಮೂಡಿಸಿದ್ದೀವಿ. ಕೆಲವೊಂದು ವಿಷಯದಲ್ಲಿ ನಿಮ್ಮನ್ನು ನೀವು ಸರಿಪಡಿಸ್ಕೋಬೇಕು, ತಿದ್ದುಪಡಿ ಮಾಡ್ಕೋಬೇಕು, ಸಂವಿಧಾನದ ಹಕ್ಕುಗಳೇ ನಿಮ್ಗೆ ಗೊತ್ತಾಗಬೇಕು. ಅದ್ರ ಬಗ್ಗೆ ಕುಲಂಕುಷವಾಗಿ ಆ ಪ್ರೋಟೋಕಾಲ್ ಏನಿದೆ, ಪಾಲಿಸಿಗಳು ಏನಿದೆ, ಇದ್ರ ಬಗ್ಗೆ ನಾವು ತರಬೇತಿ ಕೊಡ್ತಾ ಇದ್ದೀವಿ. ದಯವಿಟ್ಟು ನನ್ನ ಸಹೋದರಲ್ಲಿ ಯಾರೇ ಇರಲಿ, ಇಸ್ಲಾಮಿಕ್ ಧರ್ಮದವರಿರಲಿ, ಹಿಂದೂ ಧರ್ಮದವರಿರಲಿ, ಎಲ್ಲ ನಮ್ಮ ಸಹೋದರರು, ನಾವು ಹೊಂದಾಣಿಕೆಯಲ್ಲಿ, ಒಗ್ಗಟ್ಟಲ್ಲಿ, ಸೌದಾರ್ತಿ, ನಾವು ಒಂದು ಪ್ರೀತಿ, ವಿಶ್ವಾಸದಿಂದ, ಸೌಜನ್ಯದಿಂದ ನಾವು ಒಂದು ಸಂದೇಶವನ್ನು ಸಾರಬೇಕಾಗಿ ನಾವೆಲ್ಲ ಮನುಷ್ಯರು. ಫಸ್ಟ್ ಮಾನವತೆಯನ್ನು ಕಳ್ಕೊಂಡ್ರೆ ಅದಕ್ಕಿಂತ ದೊಡ್ಡ ಧರ್ಮ ಯಾವುದೂ ಇಲ್ಲ. ಮಾನವತೆಗಿಂತ, ಪ್ರೀತಿಗಿಂತ, ಸೇವೆಗಿಂತ ಯಾವ ಧರ್ಮನೂ ಇಲ್ಲ, ಯಾವ ಜಾತಿನೂ ಇಲ್ಲ, ಯಾವುದಿಲ್ಲ. ಪ್ರೀತಿಗಿಂತ ಮಿಗಿಲಾದದ್ದು ಯಾವುದಿಲ್ಲ. ಸೊ ಪ್ರೀತಿಯ ಈ ಸೇವೆಯನ್ನು ಯಾರೋ ಒಬ್ಬರು ಯಾವುದೋ ಒಂದು ವಿಷಯದಲ್ಲಿ ಇದನ್ನು ತಪ್ಪಾಗಿ ಅವರು ದಿಕ್ಕು ತಪ್ಪಿಸಿ ಕುಮ್ಮಕ್ಕು ಕೊಟ್ಟು ಕೆಲವರು ಬಲಿಯಾಗ್ತಾ ಇದ್ದೀರಾ. ಸುಮಾರು ಜನ ನಾವು ಹೋಗಿ ಜೈಲಲ್ಲೆಲ್ಲ ಕೂಡ ನೋಡಿ ಅವ್ರಿಗೆ ಕೌನ್ಸಿಲಿಂಗ್ ಕೊಟ್ಟು ಇಂಥ ವಿಚಾರದ ಬಗ್ಗೆ ಎಲ್ಲ ನಾವು ಅವೇರ್ನೆಸ್ ಕೊಡ್ತಾ ಇದ್ದೀವಿ. ಹಾಗಾಗಿ ಎಲ್ಲೋ ಒಬ್ಬರಿಗೆ ಎಲ್ಲೋ ಒಂದು ಕಡೆ ಮನಸ್ತಾಪ ಇರ್ತದೆ. ಏನೋ ಮಾತಾಡೋಕೆ ಹೋದ್ರೆ ಅವ್ರದ್ದು ಮನಸ್ಸು ಆಲ್ರೆಡಿ ಒಂದು ವಿಕೃತ ಮನಸ್ಸು ಏನು ಮಾಡ್ತದೆ ಅದು ನಾವು ಟ್ರಾನ್ಸ್ಫರ್ ನೋಡೋಕ್ಕಾಗಲ್ಲ. ಆ ವಿಕೃತಿ ಮನಸ್ಸು ಆ ಥರ ಮಾಡೋದು ಇದನ್ನು ಒಂದು ಸೈತಾನದ ಒಂದು ಕೆಲಸ ಇದು. ಹಾಗಾಗಿರುವಾಗ ನಾವೆಲ್ಲ ಸಹೋದರಾಗಿ, ಒಂದು ಕುಟುಂಬವಾಗಿ ದೇಶದಲ್ಲಿ ಅಭಿವೃದ್ಧಿಗಾಗಿ ಹೋರಾಡೋಣ, ದೇಶವನ್ನು ಕಟ್ಟೋಣ, ದೇಶದಲ್ಲಿ ಪ್ರೀತಿ ವಿಶ್ವಾಸದ ಬೆಲೆಯೋಣ, ಸಮಾಜದಲ್ಲಿ ಒಂದು ದೊಡ್ಡ ಬದಲಾವಣೆ ತರೋಣ, ಯುವಕರುಗಳಿಗೆ ಜಾಗೃತಿ ಮೂಡಿಸೋಣ. ಇವತ್ತು ಯುವಕರುಗಳ ಬಗ್ಗೆ ಯೋಚನೆ ಮಾಡಿದ್ರೆ ನೋವಾಗ್ತದೆ, ಹೊಟ್ಟೆ ಉರಿತದೆ. ಯುವಕರುಗಳು ಗಾಂಜಾ, ಮದ್ದು, ವೇಶ್ಯಾವಾಟಿಕೆ, ಬೇರೆ ಬೇರೆ ಕಾರ್ಯಗಳಲ್ಲಿ, ಕೇಸ್ ಕೋರ್ಟಲ್ಲಿ ಚಿಕ್ಕ ಹುಡುಗರುಗಳು ಜೀವನ ಹಾಳು ಮಾಡ್ಕೊತಾರೆ, ಸೂಸೈಡ್ಗಳು ಮಾಡ್ಕೊತಾರೆ. ಯಾವುದೇ ಮಾನಸಿಕ ಒತ್ತಡಕ್ಕೆ ಯಾವ ರೀತಿಯಲ್ಲಿ ಹೋಗ್ತಾ ಇದ್ದಾರೆ, ಇದ್ರ ಬಗ್ಗೆ ಯಾಕೆ ಧ್ವನಿ ಎತ್ತಾ ಇಲ್ಲ? ಇದ್ರ ಬಗ್ಗೆ ನಾವು ಹೋರಾಟ ಮಾಡಬೇಕಾಗಿದೆ. ಯುವಕರನ್ನ ಕಳ್ಕೊಳ್ತಾ ಇದ್ದೀವಿ ನಾವು. ಯುವಕರುಗಳು ದುಶ್ಚಟಕ್ಕೆ ಬಲಿಯಾಗ್ತಾ ಇದ್ದಾರೆ. ಇಂಟರ್ನೆಟ್, ಇಮೇಲು, ಇನ್ನೊಂದು ಮತ್ತೊಂದು, ಧೂಮಪಾನ, ಮಧುಪಾನ, ಹೊಗೆ ಸೊಪ್ಪು, ಇಂಥದ ಒಂದು ನಕಾರಾತ್ಮಕ ಒಂದು ಕಾರ್ಯಕ್ಕೆ ಯುವಕರುಗಳು ಬಲಿಯಾಗ್ತಾ ಇದ್ದಾರೆ. ಇದ್ರ ಬಗ್ಗೆ ಗಮನ ಕೊಡೋಣ, ಇದ್ರ ಬಗ್ಗೆ ಎಚ್ಚರಿಕೆ ಕೊಡೋಣ, ಇದ್ರ ಬಗ್ಗೆ ಜಾಗೃತಿ ಮೂಡಿಸೋಣ, ಯುವಕರುಗಳನ್ನ ಬಚಾವ್ ಮಾಡೋಣ. ನಮ್ಮ ಯುವಕರುಗಳು ದೇಶದ ಬೆನ್ನೆಲುಬು, ದೇಶದ ಅವರೇ ಬಂದು ಮುಂದಿನ ಪೀಳಿಗೆಗಳಿಗೆ ನಡೆಸೋ ನಮ್ಮ ಯುವಕರುಗಳೇ ಅವರೇ ನಾವು ಕಳ್ಕೊಳ್ತಾ ಇದ್ದೀವಿ. ಇದ್ರ ಬಗ್ಗೆ ನಮಗೆ ಚಿಂತೆ ಇಲ್ಲ. ದೇಶ ಹಾಳಾಗ್ತದೆ, ಅದ್ರ ಬಗ್ಗೆ ಚಿಂತೆ ಇಲ್ಲ. ರಾಜಕಾರಣಿಗಳು ನಮ್ಮ ದೇಶವನ್ನು ಕೊಳ್ಳೆ ಹೊಡಿತಾ ಇದ್ದಾರೆ.
ಜಾತಿ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ, ಭಾಷೆ ಹೆಸರಲ್ಲಿ ನಮ್ಮನ್ನು ಚುಕ್ಕುನೂರು ಮಾಡಿಬಿಟ್ಟಿದ್ದಾರೆ. ನಮ್ಮಲ್ಲಿ ಇಲ್ಲ. ಇವತ್ತು ಯಾರನ್ನು ನೋಡಬೇಕಂದ್ರೆ ನೀವು ಯಾವ ಧರ್ಮ, ಯಾವ ಜಾತಿ, ಈ ಒಂದು ವಿಕೃತಿಯ ಒಂದು ಪಾಪದ ಒಂದು ಇದರಲ್ಲಿ ಮುಳುಗಿಸ್ತಾ ಇದ್ದಾರೆ. ದೇಶವನ್ನು ನಾವು ಕಟ್ಟಬೇಕಂದ್ರೆ ನಾವು ಇಂಥ ಒಂದು ಮೂಢ ನಂಬಿಕೆಗಳನ್ನು, ಇಂಥ ಒಂದು ಸಣ್ಣ ಇದರಲ್ಲಿ ನಾವು ತಗಲಾಕೊಂಡು ಇದ್ರೆ ಹೊರಗಡೆ ಯಾವಾಗ ಬರೋದು? ನಾವು ವಿಶಾಲವಾಗಿ ನೋಡಿ, ಹೊರಗಡೆ ಬಂದು ನೋಡಿ, ಭಾಳ ನೋವಾಗ್ತದೆ. ಬೆಂಗಳೂರು ಇದು ಸರ್ವೆ ಹೈಯೆಸ್ಟ್ ಸೂಸೈಡ್ ನಡೀತಾ ಇದೆ ಬೆಂಗಳೂರಲ್ಲಿ. ಏನಕ್ಕೆ? ಮಾನಸಿಕ ಒತ್ತಡಕ್ಕೆ ಹೋಗ್ತಾ ಇದ್ದಾರೆ. ಯಾರಾದರೂ ಒಬ್ಬರಿದ್ರ ಬಗ್ಗೆ ಖಂಡಿಸ್ತಾ ಇದ್ದೀರಾ? ಇವತ್ತು ಒಂದು ಜನಸಾಮಾನ್ಯ ಜೀವನ ಬದುಕು ಹೇಗಿದೆ? ಹೊರಗಡೆ ಹೋಗಿ ಭಯ ಪಡ್ತಾರೆ. ಇವತ್ತು ಮಹಿಳೆಯರಿಗೆ ಸೇಫ್ಟಿ ಇದೆಯಾ ಹೇಳಿ? ಅಲ್ಲೆಲ್ಲಿ ರೇಪು, ಕೊಲೆ, ಹೊರಗಡೆ ಎಂಥ ಪಾಪದ ಕೃತ್ಯಗಳು ನಡೀತಾ ಇದೆ. ಇದ್ರ ಬಗ್ಗೆ ಯಾಕೆ ಇದನ್ನ ಒಂದು ಕ್ರೈಸ್ತರು ಖಂಡಿಸಿ ಇದನ್ನ ಹೋಗಿ ಅಂಥವ್ರಿಗೆ ಮಾನಸಿಕವಾಗಿ ಇರಲಿ, ಆಧ್ಯಾತ್ಮಿಕವಾಗಿರಲಿ, ಎಂಥದ್ದನ್ನು ಶೋಷಣೆಗೆ ಹೋಗಿ ಧೈರ್ಯ ತುಂಬಿಸುವ ಕೆಲಸ, ಸತ್ಯದ ಬಗ್ಗೆ ಹೇಳುವ ಕೆಲಸ, ಅವ್ರಿಗೂ ಒಂದು ಜೀವನ ಇದೆ, ನಿಮಗೂ ಒಂದು ಜೀವ ಇದೆ ಅಂತ ಹೇಳಿ ಆ ಜೀವವನ್ನು ತುಂಬಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಂದು ನೀವು ಮಾಡಬೇಕು, ಇಲ್ಲಾಂದ್ರೆ ಮಾಡೋರಿಗೆ ಅವಕಾಶ ಕೊಡಬೇಕು. ನಾವು ಮಾಡಲ್ಲ, ಇತರರಿಗೂ ಮಾಡೋಕ್ಕೆ ಬಿಡಲ್ಲ. ಕೇಳಿದ್ರೆ ಇವರು ಈಗ ನಾವು ಕೂಡ ಹಲವಾರು ಹಿಂದೂ ಸಂಸ್ಥೆಗಳ ಜೊತೆ ಕೈ ಜೋಡಿಸ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಎಷ್ಟು ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದೀವಿ. ಈಗ ಅವ್ರನ್ನ ನಾವು ಹೋಗಿ ಮತಾಂತರ ಮಾಡ್ತಾನೆ ಅಂತ ಹೇಳಕ್ಕೆ ಸಾಧ್ಯನಾ? ಎಲ್ಲಾದ್ರೂ ಗುಡಿ ಗೊಬ್ಬರಗಳಲ್ಲಿ ನುಗ್ಗಿ ನೀವು ಮತಾಂತರ ಮಾಡ್ತೀರ ಅಂತ ಯಾವಾಗಾದ್ರೂ ನಾವು ಹೇಳಿದೀವ? ಅವ್ರಿಗೆ ಇಷ್ಟ ಬಂದಿರೋದು ಅವ್ರಿಗೆ ಇದು ಮಾಡೋದು. ಫಾರಿನಿಂದ ಬರ್ತಾರೆ, ಇಲ್ಲಿ ಇಸ್ಕಾನ್ಗೆ ಸೇರ್ಕೊಳ್ತಾರೆ, ಬೀದಿಯಲ್ಲಿ ಭಜನೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ನಾವೆಲ್ಲಾದ್ರೂ ಹೋಗ್ಬಿಟ್ಟು ಅವ್ರ ಮೇಲೆ ಅಟ್ಯಾಕ್ ಮಾಡಿ ನೀವು ಫಾರಿನಿಂದ ಬಂದಿದ್ದೀರಾ, ನೀವು ನಮ್ಮ ಜನಗಳನ್ನ ಹೋಗಿ ಮತಾಂತರ ಮಾಡಿದ್ರೆ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ. ಇಟ್ ಇಸ್ ದೇರ್ ಫಂಡಮೆಂಟಲ್ ರೈಟ್ಸು. ಅಬ್ರಾಡಲ್ಲೆಲ್ಲ ಭಗವದ್ಗೀತೆ ಕೊಡ್ತಾ ಇದ್ದಾರೆ. ಅಲ್ಲಿ ದೇವಸ್ಥಾನಗಳು ನೋಡಿ, ಎಷ್ಟು ವಿಜೃಂಭಣವಾದ ದೇವಸ್ಥಾನಗಳು, ಅಲ್ಲಿ ಆಚರಣೆಗಳು, ಗಣೇಶ ದೇವಸ್ಥಾನ ಇರಲಿ, ಚತುರ್ಥಿ ಇರಲಿ, ಅದೆಲ್ಲ ಆಚರಣೆ ಮಾಡ್ತಾರಲ್ಲ. ನಮಗೇನದ್ರ ಬಗ್ಗೆ? ಅಲ್ಲಿ ಅವರು ಅಲ್ಪಸಂಖ್ಯಾತವರು ಸೇಫ್ ಆಗಿದ್ದಾರೆ, ಇಲ್ಲಿ ನಾವು ಅಲ್ಪಸಂಖ್ಯಾತವರು, ಆದರೆ ನಮಗೆ ಸೇಫ್ ಇಲ್ಲ, ನಮಗೆ ರಕ್ಷಣೆ ಇಲ್ಲ. ಅಬ್ರಾಡಲ್ಲಿ ಕ್ರೈಸ್ತರು ಇರುವ ಜಾಗದಲ್ಲಿ, ಬಹುಸಂಖ್ಯವಾಗಿ ಕ್ರೈಸ್ತರಿರುವ ಜಾಗದಲ್ಲಿ ಹಿಂದೂಗಳು ಮೈನಾರಿಟಿಗೆ ಇರೋರು ಸೇಫ್ ಆಗಿದ್ದಾರೆ, ಖುಷಿಯಾಗಿದ್ದಾರೆ, ಸಂತೋಷವಾಗಿದ್ದಾರೆ. ಅವ್ರ ಜೊತೆ ಇತರ ಸೇರ್ಕೊಂಡು ಆಚರಣೆ ಮಾಡ್ತಾ ಇದ್ದಾರೆ. ಆದರೆ ಈ ಭಾರತ ದೇಶದಲ್ಲಿ ಅಲ್ಪಸಂಖ್ಯಾತರು ನಮಗೆ ಸೇಫ್ ಇದೆಯಾ? ಇದು ಎಲ್ಲರ ಮೇಲೆ ತಪ್ಪು ಹೇಳ್ತಾ ಇಲ್ಲ. ಕೆಲವೊಂದು ವಿಕೃತಿ ಮನಸ್ಸಿರು, ಕೆಲವೊಂದು ಪಾಪಿಗಳು, ದುಷ್ಟರು ಈ ಕೆಲಸ ಮಾಡ್ತಾ ಇದ್ದಾರೆ. ಕನ್ಯಾಸ್ತ್ರೀಗಳ ಮೇಲೆ ಅತ್ಯಾಚಾರ ಮಾಡೋದು, ಗುರುಗಳ ಮೇಲೆ, ಕನ್ಯಾಸ್ತ್ರೀಗಳ ಮೇಲೆ, ಪಾಸ್ಟರ್ಸ್ಗಳ ಮೇಲೆ, ಇವಾಂಜಲಿಸ್ಟ್ಗಳ ಮೇಲೆ ಇದು ಮಾಡೋದು, ಇದು ನಾವಲ್ಲ, ಇದು ದೇವರನ್ನ ಖಂಡಿಸ್ತಾರೆ. ದಿನ ಬರ್ತದೆ, ಬರಗಾಲ ಬರ್ತದೆ, ಭಾಳ ರೋಗಗಳನ್ನು ಬರೋದು ದಿನಗಳು ಬರ್ತದೆ. ಅಂಥ ದಿನಗಳು ಬರೋಕ್ಕೆ ಮುಂಚೆ ಪರಿವರ್ತನೆ ಆಗಬೇಕು. ಅವ್ರವ್ರಿಗೆ ಬಿಟ್ಟು ಅವರವರ ವೈಯಕ್ತಿಕ ಜೀವನ ಅವರವರು. ಯಾಕೆಂದರೆ ನಮಗೆ ಕಾನ್ಸ್ಟಿಟ್ಯೂಷನ್ ಹೇಳ್ತಾ ಇದೆ, ನೀವು ಯಾರನ್ನ ಬೇಕಾದ್ರೆ ಆರಾಧನೆ ಮಾಡ್ಬೋದು. ಒಂದು ಮರ, ಗಿಡ, ಹೆಂಡತಿ, ಮಕ್ಕಳು, ಇಲ್ಲ ಫಿಲಿಮ್ ಸ್ಟಾರ್ಸ್ಗಳು, ಯಾರನ್ನ ಅದು ಅಧಿಕಾರ ಕೊಟ್ಟಿದೆ. ದಯವಿಟ್ಟು ಇಂಥ ವಿಷಯದಲ್ಲಿ ಯುವಕರಲ್ಲಿ ನೀವು ಕೂಡ ಸ್ವಲ್ಪ ಎಚ್ಚರಿಕೆ ಆಗಿರಿ. ಇಂಥದ್ದು ವಿಷಯಗಳಲ್ಲಿ ಸ್ವಲ್ಪ ಗಮನ ಇಡಿ ನೀವು. ಮತ್ತು ನಾವು ಎಲ್ಲ ವಿಷಯಕ್ಕಾಗಿ ಒಳ್ಳೆಯದನ್ನು ಆರಿಸ್ತಾ ಇದ್ದೀವಿ. ಒಳ್ಳೆಯ ಒಂದು ಒಂದು ಉತ್ತಮದ ಕ್ರೈಸ್ತರ ಜೀವನ ಮಾಡಬೇಕಂತ ನಾವು ಯಾರನ್ನ ಬಂದರೂ ನೀವು ಬಂದು ಮತಾಂತರ ಆಗಿ ಅನ್ನೋ ಒಂದು ಭಾಷೆ ನಾವು ಎಲ್ಲೂ ಬಳಸೋದಿಲ್ಲ, ಬಳಸಲು ಕೂಡುದು. ಅರ್ಥ ಆಯ್ತಾ? ನಾವು ಎಲ್ಲರಿಗೂ ವಿಷಯ ಸತ್ಯದ ಬಗ್ಗೆ ಹೇಳ್ತಾ ಇದ್ದೀವಿ. ಅದನ್ನು ನಿಮ್ಮ ವೈಯಕ್ತಿಕಕ್ಕೆ ಬಿಟ್ಟುದು. ಬನ್ನಿ, ಉತ್ತಮ ರೀತಿಯಲ್ಲಿ ಸಮಾಜವನ್ನು ಕಟ್ಟೋಣ, ದೇಶವನ್ನು ಕಟ್ಟೋಣ. ದೇಶದಲ್ಲಿರುವ ನಾನಾ ರೀತಿಯ ತೊಂದರೆಗಳನ್ನು, ದೇಶದಲ್ಲಿರುವ ನಾನಾ ರೀತಿಯ ಎಲ್ಲವೂ ಇಮಿಡಿಯೇಟ್ ಸಾಲ್ವ್ ಮಾಡೋಕ್ಕಾಗಲ್ಲ. ಸ್ವಲ್ಪ ನಮ್ಮ ಕೈಯಲ್ಲಿ ಆದಷ್ಟು ನಮ್ಮ ಜನಗಳನ್ನ ಉಳಿಸ್ಕೊಳ್ಳೋಕೆ ಫಸ್ಟ್ ನೋಡೋಣ. ನಮ್ಮ ಸುತ್ತಮುತ್ತ ಇರೋ, ನಮ್ಮ ಕುಟುಂಬದಲ್ಲಿ ಅಕ್ಕಪಕ್ಕ ಇರೋರು, ನೇಬರ್ಗಳು. ಯಾಕಂದರೆ ಈಗ ನಾವು ಹೇಳಿದ ತಕ್ಷಣ ಯಾರೋ ಒಬ್ಬರು ನಮ್ಗೇನೋ ಒಂದು ತೊಂದರೆ ಆದರೆ ಆ ಪಕ್ಕದಲ್ಲಿ ಯಾರಿರ್ತಾರೋ, ಅವರು ಹಿಂದೂ ಆಗಿರ್ತಾರೋ, ಮುಸ್ಲಿಂ ಆಗಿರ್ತಾರೋ, ಸಿಖ್, ಬುದ್ಧಿ, ಜೈನ್ ಯಾರಾಗಿರ್ತಾರೋ, ನಮಗೆ ಅವರೇ ನಮ್ಮ ಪಕ್ಕದಲ್ಲಿ ಏನಾದರೂ ಓಡಿ ಬರೋದು, ನಮಗೆ ಆಸರೆಯಾಗಿ ನಿಲ್ಲೋದು, ಕಷ್ಟ ಸುಖಕ್ಕೆ ನಿಂತ್ಕೊಳ್ಳೋದು. ಹೀಗೆ ಇದೆಲ್ಲ ಒಂದು ಕುಟುಂಬವಾಗಿ ನಮಗೆ ಎಲ್ಲ ಒಂದು. ಅದಕ್ಕೆ ನಾವು ದೇವರಿಗೆ ನಾವು ಕೃತಜ್ಞತೆ ಹೇಳಬೇಕು. ಈ ಜಾತಿಗೆ ಕಿವಿ ಒಂಥರ, ಆ ಜಾತಿಗೆ ಮೂಗು ಒಂಥರ, ಈ ಒಂದು ಧರ್ಮಕ್ಕೆ ಬಾಯಿ ಒಂಥರ ಅಂತ ಮಾಡಿದರೆ ಎಷ್ಟು ಅಲ್ಲೋಲ ಕಲ್ಲೋಲವಾಗಿರ್ತಾ ಇತ್ತು. ಇನ್ನೊಂದು ಈ ಜಾತಿಯವ್ರಿಗೆ ಈ ಥರ ಬ್ಲಡ್ಡು, ಆ ಥರ ಗ್ರೀನ್ ಬ್ಲಡ್ಡು, ಎಲ್ಲ ಬ್ಲಡ್ಡು, ಏನೇ ಹೇಳಿದ್ರೆ ನಾವು ಎಲ್ಲಿ ಇದ್ದೀವಿ ಅಂದ್ಬಿಟ್ಟು. ಹಾಗಾಗಿ ಬನ್ನಿ, ಉತ್ತಮ ಸಮಾಜವನ್ನು ಕಟ್ಟುತ್ತಾ ಅಂತ ಹೇಳಿ ನಾನು ನಮ್ಮ ರಾಬರ್ಟ್ ಕ್ಲೈವ್ ಆಕ್ಟಿವಿಸ್ಟ್ ಸಿವಿಕ್ ಲೀಡರು. ಮತ್ತು ನಾವು ನಮ್ಮ ಸೇವೆಗಳ ಬಗ್ಗೆ ನಾನು ಹೇಳ್ಕೊಳ್ಳಿದ್ರೆ ಅದೇನೋ ಒಂದು ರೀತಿಯಲ್ಲಿ ನಾನೇ ಹೇಳ್ದಂಗೆ ಇರ್ತದೆ. ನೀವು ಇದಕ್ಕೆ ಗೂಗಲ್ಗೆ ಹೋಗಿ ರಾಬರ್ಟ್ ಕ್ಲೈವ್ ವಾಯ್ಸ್ ಫಾರ್ ರೈಸ್ ಅಂತ ಟೈಪ್ ಮಾಡಿ, ನನ್ನ ಚಾನಲ್ ಇದೆ, ನನ್ನ ಬಗ್ಗೆ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾ ಇದೆ. ನಮಗಾಗಿ ಪ್ರಾರ್ಥಿಸಿರಿ, ಈ ದೇಶಕ್ಕೋಸ್ಕರ ಪ್ರಾರ್ಥಿಸಿರಿ. ಸಮಾಜದಲ್ಲಿ ಒಳ್ಳೆ ರಾಜಕಾರಣಿಗಳು, ಒಳ್ಳೆ ವ್ಯಕ್ತಿಗಳು ಬರಬೇಕು, ರಾಜಕೀಯ ಜೀವನದಲ್ಲಿ ನಮ್ಮ ಜನಗಳು ಮುಂದೆ ಬರಬೇಕು ಅಂತ ಹೇಳುತ್ತಾ ಈ ನನಗೆ ವಿಶೇಷವಾಗಿ ಅವಕಾಶ ಕೊಟ್ಟಿರುವ ದೇವರಿಗೆ ಈ ಸ್ಥಳ, ಈ ಜಾಗ, ಈ ವಾತಾವರಣ ಒಪ್ಪಿಸಿ ನನ್ನ ಸಹೋದರ ಪಾಪ ಭಾಳ ದೂರ ಬಂದು ನಮ್ಮ ಬ್ರದರು TV7 ರೋಸ್ಲಿನ್ ಅವರು ನಿಮ್ಮ ಬಗ್ಗೆ ಭಾಳ ಮಾಹಿತಿಗಳು ಕೇಳಿದ್ದೀನಿ. ಕ್ರೈಸ್ತರ ಪರವಾಗಿ ಅಲ್ಲ, ನೀವು ಸಾರ್ವಜನಿಕರ ಪರವಾಗಿ ಹೋರಾಟ ಮಾಡುವ ವ್ಯಕ್ತಿ, ನೀವು ಸಾರ್ವಜನಿಕರ ಹಿತಾಸಕ್ತಿಯ ಇರುವ ವ್ಯಕ್ತಿ. ನೀವು ನಿಮ್ಮ ಬಗ್ಗೆ ಒಂದೆರಡು ಮಾತು ಹೇಳಿ ಅಂತ ಹೇಳಿದ್ರು. ನಾನು ಯಾವುದು ಪ್ರಿಪೇರ್ ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ.
ಬಂದಿಲ್ಲ. ಹಾಗಾಗಿ ಇದು ಒಂದು ಕಾರ್ಯವನ್ನು ಮತ್ತೆ ನಮ್ಮ ಈ ಚಾನೆಲ್ದು ಒಂದು ವಿಶೇಷತೆ ಹೇಳ್ತೀನಿ. ಇವರು ಸತ್ಯವನ್ನು ಸತ್ಯವಾಗಿ ಹೇಳುವ ಒಂದು ವ್ಯಕ್ತಿ. ಎಲ್ಲೂ ಕೂಡ ಬಂದು ಯಾರ ಹತ್ರ ದುಡ್ಡು ತಗೊಂಡು ಇನ್ನೊಂದು ಮಾಡಿಕೊಂಡು ಎಡಿಟ್ ಮಾಡಿಬಿಡೋದು, ಕಟ್ ಮಾಡಿಬಿಡೋದು, ಅದನ್ನು ಅವರ ವೈಯಕ್ತಿಕವಾಗಿ ಲಾಭಕ್ಕಾಗಿ ಅಲ್ಲ. ಈ ಕೊನೆ ಗಳಿಗೆಯಲ್ಲಿ ಒಂದು ಯೂಟ್ಯೂಬ್ ಚಾನೆಲ್ ಸತ್ಯವನ್ನು ಸತ್ಯವಾಗಿ ಹೇಳೋಕ್ಕೆ ಪ್ರಯತ್ನ ಮಾಡೋಕ್ಕೆ ಹೊರಟಿದ್ದಾರೆ. ಬೆಂಬಲ ಕೊಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತು ನೀವು ಇವ್ರಿಗಾಗಿನೂ ಪ್ರಾರ್ಥನೆಯೂ ಮಾಡಿ. ನಿಮ್ಮಲ್ಲಿ ಕೈಯಲ್ಲಿ ಆದಷ್ಟು ಒಂದು ಯಾವುದೋ ವಿಷಯಗಳಿದೆ ಡಿಸ್ಕ್ರಿಪ್ಷನಲ್ಲಿ ಅವ್ರದ್ದು ನಂಬರು ಇದೆಲ್ಲ ನಾವು ಅವರು ಶೇರ್ ಮಾಡ್ತಾರೆ. ಏನಾದರೂ ವಿಷಯಗಳಿದ್ರೂ ಅವ್ರಿಗೆ ನೀವು ಹಂಚ್ಕೋಬೋದು. ಯಾವುದಾದ್ರು ಕಾರ್ಯಕ್ರಮಗಳಿದ್ರೂ ಯಾವುದಾದ್ರು ಹೋರಾಟಗಳಿದ್ರೂ ಅವ್ರಿಗೆ ತಿಳಿಸ್ಬೋದು. ಈ ಅವಕಾಶ ಕೊಟ್ಟಿದೆ ದೇವರಿಗೆ ಮತ್ತು ನಮ್ಮ ಎಲ್ಲ ಸ್ನೇಹಿತರಿಗೆ ನಾನು ದೇವರಲ್ಲಿ ಅಭಿನಂದನೆ ಸಲ್ಲಿಸಿ, ದೇವರು ನಮ್ಮನ್ನು ಆಶೀರ್ವದಿಸಿ ಶಾಂತಿ ಸಮಾಧಾನದಿಂದ ಸೌಹಾರ್ದದಿಂದ ಎಲ್ಲ ಪ್ರೀತಿ ವಿಶ್ವಾಸದ ಬದುಕನ್ನು ನಾವು ಬಾಳೋಣ ಅಂತ ಹೇಳಿ ದೇವರಿಗೆ ಎಲ್ಲರೂ ದೇವರ ಮಕ್ಕಳಾಗಿ ಜೀವಿಸೋಣ ಅಂತ ಹೇಳಿ ಈ ಮಾತನ್ನು ಮುಗಿಸ್ತೀನಿ. ನೋಡಿದ್ರೆ ರಾಬರ್ಟ್ ಲೇವ್ ಅವರು ಅವ್ರ ಮಾತುಗಳಲ್ಲಿ ಎಷ್ಟೊಂದು ಈ ಸಮಾಜ ಪರವಾಗಿ ಎಷ್ಟೊಂದು ಭಾರದಿಂದ ಮಾತನಾಡಿದಂತ ನೇರವಾಗಿ ಕೇಳಿಸ್ಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಅವರಿಗೆ ಬೆಂಬಲ ಕೊಡಿ. ಅವರಿಗೆ ಅವರು ಮಾಡುವಂಥ ಎಲ್ಲ ಈ ಸೇವೆಯಲ್ಲಿ ದೇವರು ಮತ್ತು ಬಂದು ನಿಮ್ಮ ಬೆಂಬಲ ಎಲ್ಲ ಕೂಡಿ ಸೇರಿ ಬರುವಂತೆ ನಾನು ಅವರಿಗೆ ಬೆಂಬಲಿಸ್ತೀನಿ. ಥ್ಯಾಂಕ್ ಯು ಸರ್, ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಾ. ನಿಮ್ಮ ಆಸೆ ಪರಿಶುದ್ಧ ನಾಮಕ್ಕೆ ಸದಾ ಆರಾಧನೆ ಬಗ್ಗೆ ಸಲ್ಲಲಿ. ಆಮೇಲೆ ಥ್ಯಾಂಕ್ ಯು.